ಟಿವಿ9 ನ್ಯೂಸ್ಗೆ ಸ್ವಾಗತ. ನಾನು ಮಧುಶ್ರೀ. ಲೋಕಸಭಾ ಸ್ಪೀಕರ್ ವಿರುದ್ಧ ಅವಿಶ್ವಾಸ ನಿರ್ಣಯ. ಸ್ಪೀಕರ್ ಓಂ ಬಿರ್ಲಾ ಅವರ ವಿರುದ್ಧ ಅವಿಶ್ವಾಸ ನಿರ್ಣಯ ಪ್ರತಿ ಸಲ್ಲಿಕೆ. ಮುಖ್ಯ ಕಾರ್ಯದರ್ಶಿಗಳಿಗೆ ಅವಿಶ್ವಾಸ ನಿರ್ಣಯ ಪ್ರತಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಲೋಕಸಭೆಯ ಸ್ಪೀಕರ್ ಆಗಿರುವ ಓಂ ಬಿರ್ಲಾ ಅವರ ವಿರುದ್ಧ ವಿಪಕ್ಷಗಳಿಗೆ ಮಾತನಾಡಲು ಅವಕಾಶ ನೀಡುವಂತೆ ಪಟ್ಟು ಹಿಡಿಯಲಾಗಿತ್ತು. 118 ಸಂಸದರಿಂದ ಇದೀಗ ಅವಿಶ್ವಾಸ ನಿರ್ಣಯಕ್ಕೆ ಸಹಿ ಬಿದ್ದಿದೆ. ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ಅವರ ವಿರುದ್ಧ ಅವಿಶ್ವಾಸ ನಿರ್ಣಯ. ಕಾರ್ಯದರ್ಶಿಗಳಿಗೆ ಈಗಾಗಲೇ ಪ್ರತಿಯನ್ನು ಕೂಡ ಸಲ್ಲಿಕೆ ಮಾಡಲಾಗಿದೆ. ಆ ಪ್ರತಿಯನ್ನು ಕೂಡ ಗಮನಿಸ್ತಾ ಇದ್ದೀರಿ. ವಿಪಕ್ಷಗಳಿಗೆ ಮಾತನಾಡೋದಕ್ಕೆ ಅವಕಾಶವನ್ನ ಕೊಡ್ತಾ ಇಲ್ಲ, ಆ ಹಕ್ಕನ್ನ ಸ್ಪೀಕರ್ ಅವರು ಕಸಿದುಕೊಳ್ತಿದ್ದಾರೆ ಅಂತ ಹೇಳಿ ಒಂದಷ್ಟು ಆರೋಪಗಳನ್ನು ವಿಪಕ್ಷ ನಾಯಕರು ಮಾಡಿದ್ರು. ಅದರಂತೆಯೇ ಇದೀಗ ಅವಿಶ್ವಾಸ ನಿರ್ಣಯವನ್ನು ಮಂಡಿಸುವುದಕ್ಕೆ ನಿರ್ಧರಿಸಿದ ಬಳಿಕ ಮನವಿ ಪತ್ರವನ್ನು ಕೂಡ ಸಲ್ಲಿಕೆ ಮಾಡಲಾಗಿದೆ. ಪಕ್ಷಾತೀತವಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ ಸ್ಪೀಕರ್ ಅವರು ಅನ್ನೋ ಆರೋಪವನ್ನು ಕೂಡ ವಿಪಕ್ಷಗಳು ಮಾಡಿದ್ರು. ಸಂವಿಧಾನದ ಆರ್ಟಿಕಲ್ 94 ಕ್ಲಾಸ್ ಸಿ ಅಡಿ ಸ್ಪೀಕರ್ ಪದಚ್ಯುತಿ ಪ್ರಕ್ರಿಯೆ. 14 ದಿನಗಳ ಮುನ್ನ ಪದಚ್ಯುತಿ ನಿರ್ಣಯದ ನೋಟಿಸ್ ನೀಡಬೇಕು. ನಿರ್ಣಯದ ಮೇಲೆ ಸ್ಪೀಕರ್ ಸಭೆಯ ಅಧ್ಯಕ್ಷತೆಯನ್ನು ವಹಿಸುವಂತಿಲ್ಲ. ಆರ್ಟಿಕಲ್ 96 ಅಡಿ ಸ್ಪೀಕರ್ ಸಭೆಯ ಅಧ್ಯಕ್ಷತೆಯನ್ನ ವಹಿಸುವಂತಿಲ್ಲ. ಡೆಪ್ಯೂಟಿ ಸ್ಪೀಕರ್ ನಿರ್ಣಯದ ವೋಟಿಂಗ್ ಪ್ರಕ್ರಿಯೆ ನಡೆಸಬೇಕಾಗುತ್ತೆ. ಲೋಕಸಭೆ ಸದಸ್ಯರ ಬಹುಮತದ ಆಧಾರದಲ್ಲಿ ಪದಚ್ಯುತಿ ಪ್ರಕ್ರಿಯೆ. ಈ ವೇಳೆ ಸ್ಪೀಕರ್ಗೆ ನಿರ್ಣಯದ ಬಗ್ಗೆ ಮಾತನಾಡುವ ಅಧಿಕಾರ ಇರುತ್ತೆ. ಸ್ಪೀಕರ್ಗೆ ಮತದಾನದಲ್ಲೂ ಕೂಡ ಭಾಗವಹಿಸುವ ಅಧಿಕಾರ ಇರುತ್ತೆ. ಪದಚ್ಯುತಿಗೆ 50%ಕ್ಕೂ ಹೆಚ್ಚಿನ ಲೋಕಸಭಾ ಸದಸ್ಯರ ಮತ ಬೇಕಾಗುತ್ತೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡುವುದಕ್ಕೆ ನಮ್ಮ ಪ್ರತಿನಿಧಿ ಪ್ರಸನ್ನ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಸ್ಪೀಕರ್ ಅವರ ವಿರುದ್ಧ ಅವಿಶ್ವಾಸ ನಿರ್ಣಯಕ್ಕೆ ವಿಪಕ್ಷಗಳು ಮನವಿ ಪತ್ರವನ್ನ ಕೂಡ ಸಲ್ಲಿಕೆ ಮಾಡಿವೆ. ಈ ಒಂದು ಪ್ರಕ್ರಿಯೆ ಹೇಗೆ ನಡೆಯುತ್ತೆ, ಮುಂದೆ ಏನಾಗುತ್ತೆ ಅಂತ ಪ್ರಸನ್ನ? ಮಧುಶ್ರೀ, ಕೇಂದ್ರ ಬಜೆಟ್ ಅಧಿವೇಶನ ಇದೀಗ ಒಂದರ್ಥದಲ್ಲಿ ಕೋಲಾಹಲಕ್ಕೆ ಕಾರಣವಾಗಿದೆ. ನೇರವಾಗಿ ಸ್ಪೀಕರ್ ಓಂ ಬಿರ್ಲಾ ಅವರು ವಿರೋಧ ಪಕ್ಷಗಳಿಗೆ ಮಾತನಾಡೋದಕ್ಕೆ ಅವಕಾಶವನ್ನ ಕೊಡ್ತಾ ಇಲ್ಲ ಅನ್ನುವಂಥದ್ದು ಒಂದು ಪ್ರಮುಖವಾದಂಥ ಕಾರಣ. ಲೋಕಸಭೆಯಲ್ಲಿ ಮಾತನಾಡೋದಕ್ಕೆ ಕಾಂಗ್ರೆಸ್ನ ಜೊತೆಗಿರುವಂತಹ ಯಾವುದೇ ಸಂಸತ್ ಸದಸ್ಯರಿಗೂ ಕೂಡ ಸೂಕ್ತವಾದಂತಹ ರೀತಿಯ ಅವಕಾಶವನ್ನ ಕೊಡ್ತಾ ಇಲ್ಲ. ಕೇವಲ ಬಿಜೆಪಿಯ ಪರವಾದಂತಹ NDA ಪರವಾದಂತಹ ನಿರ್ಣಯಗಳನ್ನ ಸಂಸತ್ತಿನ ಒಳಗೂ ಕೂಡ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರು ತೆಗೆದುಕೊಳ್ತಿದ್ದಾರೆ ಎನ್ನುವಂಥ ಪ್ರಮುಖ ಅಸಮಾಧಾನವನ್ನು ವ್ಯಕ್ತಪಡಿಸಿ ಇವತ್ತು ಅವಿಶ್ವಾಸ ನಿರ್ಣಯವನ್ನ ಮಂಡಿಸಿರುವಂತಹ ವಿರೋಧ ಪಕ್ಷಗಳು ಒಟ್ಟು 118 ಮಂದಿ ಸಂಸತ್ ಸದಸ್ಯರು ಇದಕ್ಕೆ ಸಹಿಯನ್ನ ಹಾಕಿ ಲೋಕಸಭೆಯ ಜನರಲ್ ಸೆಕ್ರೆಟರಿ ಅವರಿಗೆ ಈ ಒಂದು ನಿರ್ಣಯವನ್ನ ಕೊಟ್ಟಿದ್ದಾರೆ. ಈಗ ಮುಂದಿನ ಪ್ರಕ್ರಿಯೆಗಳು ಪ್ರಾರಂಭ ಆಗಬೇಕಾಗಿದೆ. ನೋಟಿಸ್ ಅನ್ನ 14 ದಿನಕ್ಕಿಂತ ಮುಂಚಿತವಾಗಿ ಕೊಡಬೇಕು. 14 ದಿನದ ಬಳಿಕ ಆ ಒಂದು ಪ್ರಕ್ರಿಯೆಗಳನ್ನ ಪ್ರಾರಂಭ ಮಾಡಲಾಗುತ್ತೆ. ಒಂದು ಅವಿಶ್ವಾಸ ನಿರ್ಣಯ ಮಂಡಿಸಿದಂತಹ ಸಂದರ್ಭದಲ್ಲಿ ಸ್ಪೀಕರ್ ಅವರಿಗೆ ಅವರ ವಿರುದ್ಧ ಎಷ್ಟು ಮತದಾನ ಪ್ರಕ್ರಿಯೆ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ಪರಿಗಣಿಸಲಾಗುತ್ತೆ. ಲೋಕಸಭಾ ಸ್ಪೀಕರ್ ಆದಂತವರು ಆ ಸಂದರ್ಭದಲ್ಲಿ ಚೇರ್ನಲ್ಲಿ ಆಸೀನರಾಗಿರೋದಕ್ಕೆ ಅವಕಾಶ ಇರೋದಿಲ್ಲ. ಡೆಪ್ಯೂಟಿ ಸ್ಪೀಕರ್ ಆದಂತವರು ಎಲ್ಲ ಪ್ರಕ್ರಿಯೆಗಳನ್ನು ಕೂಡ ಮುನ್ನಡೆಸಬೇಕಾಗುತ್ತೆ. ಆದ್ರೆ ಸ್ಪೀಕರ್ ಆದಂತವರು ಕೂಡ, ಅಂದ್ರೆ ಯಾರ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನ ಮಂಡಿಸಿರ್ತಾರೋ ಅಂತವರು ಕೂಡ ಚುನಾವಣೆಯ ಪ್ರಕ್ರಿಯೆಯಲ್ಲಿ ಮತದಾನ ಹಾಕೋದಕ್ಕೂ ಕೂಡ ಅವಕಾಶ ಇರುತ್ತೆ. ಈಗ NDA ಬಳಿಯಲ್ಲಿ 293 ಸದಸ್ಯರಿದ್ದಾರೆ. ಕಾಂಗ್ರೆಸ್ನ ಮತ್ತು ಉಳಿದಂತಹ ಮಿತ್ರ ಪಕ್ಷಗಳ ಪೈಕಿ 118 ಮಂದಿ ಸಹಿಯನ್ನ ಹಾಕಿ ಅವಿಶ್ವಾಸ ನಿರ್ಣಯವನ್ನ ಮಂಡಿಸಿದ್ದಾರೆ. ಮತದಾನ ಪ್ರಕ್ರಿಯೆ ಲೋಕಸಭಾ ಸ್ಪೀಕರ್ ಅವರ ವಿರುದ್ಧ ನಡೆದಂತಹ ಸಂದರ್ಭದಲ್ಲಿ 51%ಕ್ಕಿಂತ ಹೆಚ್ಚು ಮತದಾನ ಯಾರ ಪರವಾಗಿ ಆಗುತ್ತೆ ಅಂತವರಿಗೆ ಈಗ ಗೆಲುವಾಗುವಂತ ಅವಕಾಶ ಇರುತ್ತೆ. ಅಂದ್ರೆ ಸ್ಪೀಕರ್ ಪರವಾಗಿ 51%ಕ್ಕಿಂತ ಹೆಚ್ಚು ಮತದಾನ ಬಂದ್ರೆ ಅವರ ಸ್ಥಾನಕ್ಕೆ ಯಾವುದೇ ರೀತಿಯ ಅಥವಾ ಅವರು ಆ ಸ್ಥಾನದಿಂದ ನಿರ್ಗಮಿಸಬೇಕಂತ ಯಾವುದೇ ರೀತಿಯ ಅವಕಾಶ ಇರೋದಿಲ್ಲ. ಆದ್ರೆ ವಿರೋಧ ಪಕ್ಷಗಳು 51%ಕ್ಕಿಂತ ಹೆಚ್ಚು ಮತವನ್ನ ಗಳಿಸಿದ್ದೆ ಆದ್ರೆ ಆಗ ಸಹಜವಾಗಿಯೇ ಪದಚ್ಯುತಿ ಆಗ್ಬೇಕಂತ ಒಂದು ಸಂದರ್ಭ ಬರಬಹುದು. ಆದರೆ ಸದ್ಯದ ಮಟ್ಟಿಗೆ ಇದೀಗ ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಅವರು ಮತ್ತು ಉಪನಾಯಕ ಗೌರವ್ ಗೊಗೊಯ್ ಸೇರಿದಂತೆ ಎಲ್ಲ ನಾಯಕರು ಕೂಡ ಅವಿಶ್ವಾಸ ನಿರ್ಣಯವನ್ನು ಮಂಡಿಸೋದಕ್ಕೆ ಕಾರಣ ಏನು ಅನ್ನುವಂಥದ್ದನ್ನ ಸಂಪೂರ್ಣವಾಗಿ ವಿವರವಾಗಿ ಮಾತನಾಡ್ತಾರೆ. ವಿರೋಧ ಪಕ್ಷದ ಎಲ್ಲ ಸದಸ್ಯರು ಮಾತನಾಡಿದ ಬಳಿಕ ಆಡಳಿತ ಪಕ್ಷಕ್ಕೂ ಕೂಡ ಅವಕಾಶ ಇರುತ್ತೆ. ಜೊತೆಗೆ ಸ್ವತಃ ಸ್ಪೀಕರ್ ಆದಂಥವರಿಗೆ ಯಾರು ಅವಿಶ್ವಾಸ ನಿರ್ಣಯವನ್ನು ಎದುರಿಸ್ತಾ ಇದ್ದಾರೆ ಅಂಥವರು ಕೂಡ ತಾನು ಆ ಸ್ಥಾನದಲ್ಲಿ ನಿಂತು ಯಾವ ಕಾರಣಕ್ಕೋಸ್ಕರ ಯಾವ ರೀತಿ ನಡೆದುಕೊಂಡಿದ್ದೇನೆ ಅನ್ನುವಂಥದ್ದನ್ನ ಇಡೀ ಸದನಕ್ಕೆ ಸಂಸತ್ತಿಗೆ ಮನವರಿಕೆ ಮಾಡಿಕೊಡೋದಕ್ಕೂ ಕೂಡ
ಅಲ್ಲಿ ಅವಕಾಶ ಇರುತ್ತೆ. ಆ ಬಳಿಕವಷ್ಟೇ ಚುನಾವಣೆಯ ಮತದಾನದ ಪ್ರಕ್ರಿಯೆಗಳು ನಡೀತವೆ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಇದು ಒಂದು ರಾಜಕೀಯ ಕಾರಣಕ್ಕೋಸ್ಕರವೂ ಕೂಡ ಬಹುದೊಡ್ಡ ಚರ್ಚೆಗೆ ಗ್ರಾಸವಾಗಿದೆ. ವಿರೋಧ ಪಕ್ಷಗಳು ಪ್ರಧಾನಿ ನರೇಂದ್ರ ಮೋದಿ ಅವರ ಮೇಲೆ ಒಂದಷ್ಟು ದಾಳಿಯನ್ನು ನಡೆಸೋದಕ್ಕೆ ಈ ಅಧಿವೇಶನದಲ್ಲಿ ಸಿದ್ಧತೆಯನ್ನು ನಡೆಸಿದ್ರು ಅಂತ ಹೇಳಿ ಸ್ಪೀಕರ್ ಓಂ ಬಿರ್ಲಾ ಅವರು ಹೇಳಿದ ಬಳಿಕ ಈ ಎಲ್ಲ ಗೊಂದಲಗಳು ಕೂಡ ಬೇರೆ ಬೇರೆ ರೀತಿಯ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಓಂ ಬಿರ್ಲಾ ಅವರು ಈ ರೀತಿ ಪಕ್ಷಪಾತೀಯವಾಗಿ ನಡೆದುಕೊಳ್ತಾ ಇದ್ದಾರೆ. ಬಿಜೆಪಿಗೆ ಪೂರಕವಾಗಿ ಗೃಹ ಸಚಿವರು ಯಾವ ಮಾಹಿತಿಯನ್ನು ಕೊಡಬೇಕಾಗಿತ್ತು ಆ ರೀತಿಯ ಮಾಹಿತಿಯನ್ನು ಸ್ವತಃ ಒಂದು ಪಕ್ಷದ ಸದಸ್ಯನ ರೀತಿಯಲ್ಲಿ ಓಂ ಬಿರ್ಲಾ ಅವರು ನೀಡ್ತಿದ್ದಾರೆ ಅನ್ನುವಂಥದ್ದು ವಿರೋಧ ಪಕ್ಷಗಳಿಗೆ ಇರುವಂತಹ ಬಹುದೊಡ್ಡ ಅಸಮಾಧಾನ. ಜೊತೆಗೆ ರಾಹುಲ್ ಗಾಂಧಿ ಅವರು ಮಾತನಾಡೋದಕ್ಕೆ ನಿಂತ ಸಂದರ್ಭದಲ್ಲೂ ಕೂಡ ಸ್ಪೀಕರ್ ಓಂ ಬಿರ್ಲಾ ಅವರು ಸೂಕ್ತವಾದಂತಹ ರೀತಿಯ ಸಮಯಾವಕಾಶವನ್ನ ನೀಡಿಲ್ಲ, ವಿರೋಧ ಪಕ್ಷದ ಸದಸ್ಯರೆಲ್ಲರಿಗೂ ಕೂಡ ಸಮಯಾವಕಾಶವನ್ನ ನೀಡಿಲ್ಲ ಅನ್ನುವಂತಹ ಬಹುದೊಡ್ಡ ಆಕ್ಷೇಪವನ್ನ ಇದೀಗ ಕಾಂಗ್ರೆಸ್ ಸೇರಿದಂತೆ ಉಳಿದ ಎಲ್ಲ ಮಿತ್ರ ಪಕ್ಷಗಳು ಕೂಡ ಸ್ಪೀಕರ್ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನು ಮಂಡಿಸೋದಕ್ಕೆ ಪ್ರಮುಖವಾದ ಕಾರಣವನ್ನಾಗಿ ಇಟ್ಕೊಂಡಿದ್ದಾವೆ. ಈಗ ರಾಹುಲ್ ಗಾಂಧಿ ಅವರು ಮತ್ತು ಉಳಿದಂತಹ ಕಾಂಗ್ರೆಸ್ನ ಸದಸ್ಯರು ಮತ್ತು ಉಳಿದ ಮಿತ್ರ ಪಕ್ಷಗಳು ವಿರೋಧ ಪಕ್ಷಗಳು ಯಾವ ರೀತಿಯ ಅಂಶಗಳನ್ನ ಮುಂದಿಟ್ಟುಕೊಂಡು ಸ್ಪೀಕರ್ ವಿರುದ್ಧ ಹರಿಹಾಯ್ತವೆ ಅನ್ನುವಂಥದ್ದು ಕೂಡ ರಾಜಕೀಯ ಕಾರಣಕ್ಕೋಸ್ಕರ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ. ಆರ್ಟಿಕಲ್ 94C ಅಡಿಯಲ್ಲಿ ಈ ಒಂದು ಅವಿಶ್ವಾಸ ನಿರ್ಣಯ ಮಂಡಿಸೋದಕ್ಕೆ ಅವಕಾಶ ಇದೆ ಮತ್ತು ಅದನ್ನ ಪ್ರಕ್ರಿಯೆಗಳನ್ನು ಕೂಡ ಕಡ್ಡಾಯವಾಗಿ ಮಾಡಬೇಕಾಗುತ್ತೆ. ಇದೀಗ ಅವಿಶ್ವಾಸ ನಿರ್ಣಯ ಮಂಡಿಸಿರುವಂತಹದ್ದ ಒಂದು ಪ್ರಕ್ರಿಯೆಗಳನ್ನ ಅಥವಾ ಆ ತರದ ನಿರ್ಣಯದ ಪ್ರತಿಯನ್ನ ಗೌರವ್ ಗೊಗೊಯ್ ಮತ್ತು ಉಳಿದಂತಹ ಕಾಂಗ್ರೆಸ್ನ ಚೀಫ್ ವಿಪ್ ಎಲ್ಲರೂ ಕೂಡ ಜನರಲ್ ಸೆಕ್ರೆಟರಿ ಅವರಿಗೆ ಸಬ್ಮಿಟ್ ಮಾಡಿದ್ದಾರೆ. ಜನರಲ್ ಸೆಕ್ರೆಟರಿ ಅವರು ಚುನಾವಣಾ ಪ್ರಕ್ರಿಯೆಗಳನ್ನ ನಡೆಸಬೇಕಾಗುತ್ತೆ. ಹೀಗಾಗಿ ಮುಂದಿನ ಎಲ್ಲ ಪ್ರಕ್ರಿಯೆಗಳು ಕೂಡ ರಾಜಕೀಯ ಕಾರಣಕ್ಕೆ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ. ಮಧುಶ್ರೀ, ಧನ್ಯವಾದ ಪ್ರಸನ್ನ ತಮ್ಮೆಲ್ಲ ಮಾಹಿತಿಗಾಗಿ. ಓಂ ಬಿರ್ಲಾ ಅವರ ವಿರುದ್ಧ ಅವಿಶ್ವಾಸ ನಿರ್ಣಯ ಈಗಾಗಲೇ ಮನವಿ ಪತ್ರವನ್ನು ಕೂಡ ಸಲ್ಲಿಕೆ ಮಾಡಲಾಗಿದೆ. ಏನಾಗುತ್ತೆ ಅನ್ನೋ ಕುತೂಹಲವು ದಟ್ಟವಾಗಿ ಮನೆ ಮಾಡಿದೆ.